ಇದೆಲ್ಲ ಕಿಷ್ಕಿಂಧ ಕ್ಷೇತ್ರ. ಕಿಷ್ಕಿಂಧ ಕ್ಷೇತ್ರ ಜೀವ ಸಮಾಧಿ. ನೀವು ಯಾವುದೇ ಭಾಗದಿಂದ ಬಂದರೆ ಇದು ನೀರೊಳಗೆ ಬರಬೇಕಿಲ್ಲ. ಹಾಯ್, ಎಲ್ರಿಗೂ ಕಿಶೋರ್ ಬ್ಲಾಗ್ಗೆ ಸ್ವಾಗತ. ಇವತ್ತು ನಾವು ಹಂಪೆಗೆ ಬಂದಿದ್ದೀವಿ. ಹಂಪೆಲಿ ಒಂದು ಪವಿತ್ರವಾದ ಪ್ಲೇಸ್ ಇದೆ, ನ್ಯೂ ಬೃಂದಾವನ ಅಂತೇಳಿ. ಅಲ್ಲಿಗೆ ಹೋಗ್ತಾ ಇದ್ದೀವಿ. ಬನ್ನಿ, ನಮ್ಮ ಜರ್ನಿ ಜೊತೆ ನೀವು ಇರಿ. ಅದೇ ಅವ್ರು ಬಂದಿದಾರಲ್ಲ ಅವರಲ್ಲ. ಆ ಕಡೆ ಯಾವ ಪ್ಲೇಸ್ ಇರೋದಂತೆ? ಏನಿರೋದಲ್ಲಿ? ಬೃಂದಾವನ. ಜೀವ ಸಮಾಧಿನ ಏನಕ್ಕೆ? ಯಾರು ಯಾರು ಫೋರ್ಟ್ ಬರೋಕಿನ ಟೈಮ್ ಇದೆ, ಅಲ್ಲಿವರೆಗೂ ವೆಯ್ಟ್ ಮಾಡಬೇಕು. ಕಿರಣ್ ಚಿಕ್ಕ ಹುಡುಗರು ಕ್ರಿಕೆಟ್ ಆಡ್ತಾ ಇದ್ರು, ಸೊ ಕಿರಣ್ ಕೂಡ ಅಲ್ಲಿ ಹೋಗಿ ಅವ್ರ ಜೊತೆ ಜಾಯಿನ್ ಆಗಿ ಚಕ್ಕೆ ಮಾಡ್ತೇವೆ. ಈ ನವ ಬೃಂದಾವನಕ್ಕೆ ಹೋಗ್ಬೇಕು ಅಂದ್ರೆ ಬೋಟಲ್ಲೇ ಹೋಗ್ಬೇಕಾಗುತ್ತೆ, ನೀರು ದಾಟ್ಕೊಂಡೇ ಹೋಗ್ಬೇಕು, ಬೇರೆ ದಾರಿ ಇಲ್ಲ. ಒಬ್ರಿಗೆ 60 ರೂಪಾಯಿ ಕೊಡ್ಬೇಕಾಗುತ್ತೆ, 2 ಸೈಡಿಂದನೂ. ಅವ್ರು ಕರ್ಕೊಂಡು ಹೋಗಿ ಕರ್ಕೊಂಡು ಬಂದ್ಬಿಡ್ತಾರೆ. ಈ ಜಾಗದ ವಿಶೇಷತೆಗಳು ಏನು ಅಂತೇಳಿ ಆನಂದ ಆಚಾರ್ಯರೆಂಬುವಂತ ಸ್ವಾಮೀಜಿಗಳು ಹೇಳ್ತಾ ಇದ್ದಾರೆ. ಅನೇಗಿಂದಿ ಸಂಸ್ಥಾನವನ್ನು ಜಂಬೂಕೇಶ್ವರ ಅಂತೇಳಿ ರಾಜರು ಅವರು ಇವರು ಹಕ್ಕುಬಕ್ಕರಿಗಿಂತಲೂ ಪೂರ್ವದಲ್ಲಿ ಅವರು ಈ ಸಂಸ್ಥಾನವನ್ನು ಆಳ್ತಾ ಇದ್ದರು. ಆ ಸಮಯದೊಳಗೆ ಆಂಧ್ರ ಪ್ರದೇಶದಿಂದ ಮುಸ್ಲಿಮರು ಇಲ್ಲಿ ಯುದ್ಧಕ್ಕೆ ಬರ್ತಾ ಇದ್ದಾರೆ ದಾಳಿ ಮಾಡಲಿಕ್ಕೆ. ಅವಾಗ ಇಲ್ಲಿ ರಾಜ ಗುರುಗಳಿಗೆ ಪ್ರಾರ್ಥನೆ ಮಾಡ್ತಾನೆ, ಯುದ್ಧದೊಳಗೆ ನಂಗೆ ವಿಜಯ ಆಗಬೇಕು, ಆಶೀರ್ವಾದ ಮಾಡ್ರಿ ಅಂತ. ಅದಕ್ಕೆ ಗುರುಗಳು ಅಂತಾರೆ, ನಾವು ಸನ್ಯಾಸಿಗಳು ಹಿಂಸಾ ಮಾಡಂಗಿಲ್ಲ, ಮಾಡೋರಿಗೂ ಬೆಂಬಲ ಕೊಡೋದಿಲ್ಲ. ಅವಾಗ ಒಳ್ಳೆ ಕಾರ್ಯಕ್ಕೆ ಬೆಂಬಲ ಕೊಡಬೇಕೇ ಹೊರತು ಇನ್ನೊಬ್ಬರಿಗೆ ನೋವಾಗುವಂಥ ಕಾರ್ಯಗಳಿಗೆ ಬೆಂಬಲ ಕೊಡಬಾರ್ದು ಅಂತೇಳಿ ಹೇಳ್ತಾರೆ ಗುರುಗಳು. ಅದಕ್ಕೆ ಅವ ರಾಜ ಅಂತ ನಮ್ಮ ರಾಜ್ಯದ ರಕ್ಷಣೆ ಆಗಬೇಕು, ಪ್ರಜೆಗಳ ರಕ್ಷಣೆ ಆಗಬೇಕು, ರಾಜ್ಯಕೋಶದ ರಕ್ಷಣೆ ಆಗಬೇಕು, ತಾವು ತಪಸ್ವಿಗಳು, ಅದಕ್ಕೆ ನಿಮ್ಮಲ್ಲಿ ಬಂದೀನಿ ಅಂತ ಹೇಳ್ತಾರೆ. ಆಯ್ತು, ಒಂದು ಉಪಾಯ ಮಾಡ್ತೀನಿ ಅಂತ ಹೇಳಿ ಆ ಮುಸ್ಲಿಂ ರಾಜಗೆ ಒಂದು ಸಂದೇಶ ಬರೆದು ಕಳಿಸ್ತಾರೆ ಗುರುಗಳು. ನೀವು ಯಾಕೆ ಯುದ್ಧ ಆಡ್ತಾ ಇದ್ದೀರಿ? ಯುದ್ಧ ಆಡ್ಲಿಕ್ಕೆ ನಿಮ್ದು ಮಕ್ಸದ್ ಏನದ? ಬೆಳ್ಳಿ, ಭೂಮಿ, ಬಂಗಾರ, ವಜ್ರ, ವೈಡೂರ್ಯ, ಸಂಪತ್ತು. ಇದಕ್ಕೆ ಯುದ್ಧ ಆಡೋದಾದ್ರೆ ಸಂಪತ್ತನ್ನು ಮುಕ್ತು ಕೊಟ್ಟು ಬಿಡ್ತೇವೆ, ಅಂದೆ ತಗೊಂಡು ಹೋಗ್ರಿ. ಆದ್ರೆ ಯಾವ ಪ್ರಜೆಗಳಿಗೂ ಹಿಂಸೆ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಈ ಸಂಪತ್ತು ಕಳ್ಕೊಂಡ ಮುಂದೆ ಸಂಪಾದನೆ ಮಾಡಬಹುದು, ಆದ್ರೆ ಯುದ್ಧದೊಳಗೆ ಒಂದ್ ಸರ್ತಿ ಮನುಷ್ಯ ಜನ್ಮ ಹೋಯ್ತು ಅಂದ್ರೆ ನಚ ಪುನರಾವರ್ತತೆ. ಇನ್ನು ಯಾವ ಶತಮಾನ ಕಡಿದ್ರು ಮತ್ತೆ ಈ ಜನ್ಮ ಬರೋದಿಲ್ಲ, ಮಾನವ ಜನ್ಮ. ಅದಕ್ಕೆ ನಿಮಗೇನು ಬೇಕು, ಸಂಪತ್ತು ಒಯ್ರಿ ಅಂತ ಹೇಳ್ತಾರೆ. ಯುದ್ಧ ಆಡಿದ್ರೆ ಎರಡೂ ಕಡೆ ಹಾನಿ. ಅದಕ್ಕೆ ಅವ ರಾಜ ಸಂಪತ್ತನ್ನು ಒಯ್ಲಿಕ್ಕೆ ಬರ್ತಾನೆ. ಅವಾಗ ಅವನ ಮನಸ್ಸಲ್ಲಿ ವಿಚಾರ ಬರ್ತದೆ, ಇಷ್ಟು ಸಂಪತ್ತು ತ್ಯಾಗ ಮಾಡ್ಲಿಕ್ಕತ್ತಾರೆ, ಮುಕ್ತ ಕೊಡ್ಲಿಕ್ಕತ್ತಾರೆ, ಯಾರು ಇವರು ಸಂತರು ಅಂತೇಳಿ ಗುರುಗಳ ದರ್ಶನ ಮಾಡ್ಕೋಬೇಕಂತ ಸಂತರ ದರ್ಶನಕ್ಕೆ ಬರ್ತಾನೆ ಅವಾಗ ಇಲ್ಲಿ ಗುರುಗಳು. ಅವಾಗ ಅವರು ತೇಜಸ್ಸು ನೋಡಿ, ಅವರು ವರ್ಚಸ್ಸು ನೋಡಿ, ಅವರು ವಾಣಿ ಕೇಳಿ ಗುರುಗಳಿಗೆ ಶರಣಾಗತ ಆಗಿಬಿಡ್ತಾನೆ. ಅಂದೇ ಮುಸ್ಲಿಂ ರಾಜ ಗುರುಗಳಿಗೆ ಶರಣಾಗತ ಆಗಿ ಹೇಳ್ತಾನೆ, ನನಗೆ ನಿಮ್ಮ ರಾಜ್ಯದ ಸಂಪತ್ತು ಬೇಡ, ಅಪ್ಕಾರ್ ದುವಾಚಾಯಿ ಅಂತ ಹೇಳ್ತಾನೆ ಗುರುಗಳು. ಅವಾಗ ಧರ್ಮದಿಂದಿರಪ್ಪ, ನಿನಗೆ ಒಳ್ಳೇದಾಗ್ತದೆ ಅಂತ ಹೇಳ್ತಾರೆ ಗುರುಗಳು. ಅವಾಗ ನನ್ನ ರಾಜ್ಯ ಸುಭಿಕ್ಷೆಯಿಂದಿರ್ಬೇಕು ಸ್ವಾಮಿ, ನಿಮ್ಮ ರಾಜ್ಯದ ಸಂಪತ್ತು ಬೇಡ ಅಂತ ಹೇಳ್ತಾರೆ. ಆಯ್ತಪ್ಪ, ಧರ್ಮದಿಂದರು ಒಳ್ಳೇದಾಗ್ತದೆ ಅಂತ. ಅವಾಗ ಮರು ಪ್ರಶ್ನೆ ಕೇಳ್ತಾನೆ ಅವ ಗುರುಗಳಿಗೆ, ನೀವು ಇನ್ನೊಬ್ಬರಿಗೆ ಹಿಂಸೆ ಮಾಡಬಾರ್ದು, ತೊಂದರೆ ಕೊಡಬಾರ್ದು ಅಂತ ಹೇಳ್ತೀರಿ, ಮತ್ತು ನನ್ನ ರಾಜ್ಯಕೋಶ ಹೇಗೆ ತುಂಬಬೇಕು, ನಾ ಯಾವಾಗ ಶ್ರೀಮಂತ ಆಗಬೇಕು ಅಂತ ಕೇಳ್ತಾನೆ ಗುರುಗಳು. ಅದಕ್ಕೆ ಗುರುಗಳು ಹೇಳ್ತಾರೆ, ರಾಜ ರಾಜ್ಯಾರ್ಥಂ ನತು ರಾಜ್ಯಂ ರಾಜಾರ್ಥಂ ಅಂತ. ರಾಜ ಯಾವಾಗಲೂ ಪ್ರಜೆಗಳ ಸುಖ ಶಾಂತಿಗಾಗಿ ಬದುಕಬೇಕೇ ಹೊರತು ತನ್ನ ಭೋಗಕ್ಕಾಗಿ ಬದುಕಬಾರ್ದು. ನಮ್ಮ ಅಧಿಕಾರಿನೇ ಅಲ್ಲ, ಅವ ರಾಜನೇ ಅಲ್ಲ ಅಂತ ಹೇಳ್ಬಿಡ್ತಾರೆ. ಯಾಕಂದ್ರೆ ನಿನಗೆ ಆಪತ್ತು ಬಂದಾಗ ಸಂಪತ್ತು ಯಾವುದಂದ್ರೆ ಪ್ರಜಾನುರಾಗ ಸಂಪತ್ತು, ಪ್ರಜೆಗಳ ಪ್ರೀತಿನೇ ಸಂಪತ್ತು ಹೊರತು ಬೆಳ್ಳಿ ಬಂಗಾರ ಅಲ್ಲ. ಯಾಕಂದ್ರೆ ನಿನಗೆ ಆಪತ್ತು ಕಾಲ ಬಂದಾಗ ಬೆಳ್ಳಿ ಬಂಗಾರ ರಕ್ಷಣೆ ಮಾಡಂಗಿಲ್ಲ, ನಿನ್ನ ಪ್ರಜೆಗಳೇ ತಮ್ಮ ಜೀವವನ್ನು ಒತ್ತಿಟ್ಟು ರಕ್ಷಣೆ ಮಾಡ್ತಾರಲ್ಲಿ.
ಅದಕ್ಕೆ ಪ್ರಜೆಗಳ ಪ್ರೀತಿ ಸಂಪಾದನೆ ಮಾಡೋದು ಅದೇ ನಂಗೆ ಸಂಪತ್ತು ಅಂತ ಹೇಳ್ತಾರೆ. ಅಥವಾ ಗುರುಗಳ ಆಜ್ಞೆ ಅಂತ ತೊಗೊಂಡು ಹೋಗ್ಬಿಡ್ತಾನೆ ನಾವು, ಏನೂ ತೊಂದರೆ ಕೊಡಲ್ಲ ಯಾರಿಗೂ. ಇಲ್ಲಿ ರಾಜನಿಗೆ ಆಶ್ಚರ್ಯ, ಕೈಯಾಗ ಶಸ್ತ್ರ ಇಲ್ಲ, ಏನಿಲ್ಲ. ಶಾಸ್ತ್ರದ ವಾಣಿಯಿಂದ ದೊಡ್ಡ ಆಪತ್ತು ಪರಿಹಾರ ಮಾಡಿದ್ರೆ ತಾವು ರಾಜಗುರುಗಳಾಗಿ ಇಲ್ಲೇ ನೆಲೆಸ್ಬೇಕಂತ ಕೇಳ್ಕೊಂಡಿದ್ದಕ್ಕೆ ಪದ್ಮನಾಭ ತೀರ್ಥರು ಇಲ್ಲಿ ನೆಲೆಸ್ತಾರೆ. ಹಿಂಗೆ 9 ಯತಿಗಳು, ಕೃಷ್ಣದೇವರಾಯನ ಗುರುಗಳು, ವ್ಯಾಸರಾಜರು, ಹಿಂಗೆ ಒಬ್ಬೊಬ್ಬ ಯತಿಗಳು ಒಬ್ಬೊಬ್ಬರು ಪವಾಡಗಳನ್ನು ತೋರಿಸಿ ಇಲ್ಲಿ ಸನ್ನಿಹಿತರಾಗ್ಯಾರ. ಆಮೇಲೆ ರಾಮದೇವರು ಸೀತಾನ್ವೇಷಣೆಗೆ ಬಂದಾಗ ರಾಮದೇವ್ರಿಗೆ ಹನುಮಂದೇವರು ಭೇಟಿಯಾಗಿದ್ದ ಸ್ಥಳ ಇದು. ಇದು ಪೂರ್ಣ ಪ್ರಾಂತ, ಇದು ಆನೆಗುಂದಿ, ಇದೆಲ್ಲ ಕಿಷ್ಕಿಂಧ ಕ್ಷೇತ್ರ. ಅದಕ್ಕಂತ ಹೇಳಿ ಇದು ದ್ವೀಪ ಅಂತ ಕರೀತಾರೆ. ಇದು ನೀವು ಯಾವುದೇ ಭಾಗದಿಂದ ಬಂದರೆ ಇದು ನೀರೊಳಗೆ ಬರಬೇಕಿಲ್ಲ. ಅಂದರೆ ಈಗ ನಾವು ಮನೆ ಒಳಗೆ 100 ಗಾಯತ್ರಿ ಜಪ ಮಾಡಿದರೆ ಆಕಳ ಕಟ್ಟುವ ಜಾಗದೊಳಗೆ 10 ಮಾಡಿದ್ರೆ ಸಾಕು, ದಶಾಂಶ ಭಾಗ. 10 ಭಾಗ ಮಾಡಿದ್ರೆ ಸಾಕು, ಅದು 100 ಪುಣ್ಯ ಬರ್ತದೆ. ಹಂಗೆ ಆಕಳ ಕಟ್ಟುವ ಜಾಗದೊಳಗೆ ಏನು 10 100 ಮಾಡಿರ್ತೀವಿ, 100 ಇಲ್ಲಿ ದಶಭಾಗ, ಅದ್ರ 10ನೇ ಭಾಗ ಮಾಡಿದ್ರೆ ಸಾಕು, ಅದಕ್ಕೆ ಪುಣ್ಯ ಅಂತ. ಏನಿದರದಂದ್ರೆ ಇದು ಮನುಷ್ಯನಿಗೆ ಬೇಕಾಗಿದ್ದ ತ್ರಿಕರಣ ಶುದ್ಧಿ. ಅಂದರೆ ಮಾತು, ಮನಸ್ಸು, ದೇಹ, ಇವು 3 ಶುದ್ಧಿ ಅವಶ್ಯಕ. ಅಂದರೆ ಈ ತುಂಗಭದ್ರಾ ನದಿ ಒಳಗೆ ನೀವು ಸ್ನಾನ ಮಾಡಿದರೆ ದೇಹದ ಶುದ್ಧಿ ಆಗ್ತದೆ. ಅಂದರೆ ಆಮೇಲೆ ಈ ಗುರುಗಳ ಚರಿತ್ರೆಯನ್ನು, ಅವರ ಜೀವನ ಚರಿತ್ರೆಯನ್ನು ನಾವು ಉಚ್ಚಾರಣೆ ಮಾಡುವುದು, ಅವ್ರ ಬಗ್ಗೆ ಗಾನ ಮಾಡುವುದರಿಂದ ಏನಾಗ್ತದೆ, ಜುಕ್ವ ನಾಲಿಗೆ ಶುದ್ಧಿ. ಅಂದೆ ಇನ್ನು ಮಂತ್ರವನ್ನು ಮನಸ್ಸಿನಲ್ಲಿ ಜಪ ಮಾಡ್ಕೋತ ಕೊಡೋದ್ರಿಂದ ಏನಾಗ್ತದೆ, ಮನಸ್ಸಿನ ಶುದ್ಧಿ. ಈ ತ್ರಿಕರಣ ಶುದ್ಧಿ ಬಹಳ ಅವಶ್ಯಕ ಅಂತ ಹೇಳಿ ಗುರುಗಳು ಇಲ್ಲಿ ತಿಳಿಸ್ಕೊಡ್ತಾರೆ. ಗುರುಗಳ ನಿಮ್ಮ ಹೆಸರು? ಆನಂದಾಚಾರ ಅಂತ ಹೇಳಿ. ಆನಂದಾಚಾರ. ನಾವು ಯೂಟ್ಯೂಬಿಗೆ ಮಾಡ್ಬೋದಾ ಈ ವಿಡಿಯೋ ಅಪ್ಲೋಡ್ ಮಾಡ್ಬೋದು? ಅವಶ್ಯ ಮಾಡಿ. ಆಮೇಲೆ ಇಲ್ಲಿ ನಿತ್ಯ ಬಂದು ಸೇವೆ ಮಾಡಬೇಕು. ಭಕ್ತಾದಿಗಳು ಬರ್ಲಿಕ್ಕಾಗಲ್ಲ, ಅದಕ್ಕೆ ಆ ಗುರುಗಳು ಮಂತ್ರ ಹೇಳ್ತೀನಿ, ಅದನ್ನು ನಿತ್ಯವೂ ಕೂಡ ಸ್ನಾನ ಮಾಡಿಕೊಂಡು 10 ಬಾರಿ ಜಪ ಮಾಡಬೇಕು. ಯಾರಿಗೇ ಕಷ್ಟ ಇರಬಹುದು, ಅಂದರೆ ಮಾನಸಿಕ ಕಷ್ಟ, ಬೌದ್ಧಿಕ ಕಷ್ಟ, ದೈಹಿಕ ಕಷ್ಟ, ಅದೆಲ್ಲವೂ ಕೂಡ ಪರಿಹಾರ ಆಗಬೇಕಂದ್ರೆ ಏನು ಮಾಡಬೇಕು, ಆ ಗುರುಗಳ ಮಂತ್ರವನ್ನು ಮಾಡಬೇಕಂದ್ರೆ ಜಪ. ಪದ್ಮನಾಭಂ ಕವೀಂದ್ರಂಚ ವಾಗೀಶಂ ವ್ಯಾಸರಾಜಕಂ ರಘುವರ್ಯಂ ಶ್ರೀನಿವಾಸಂ ರಾಮತೀರ್ಥಂ ತಥೈವ ಚ ಶ್ರೀ ಸುಧೀಂದ್ರಂಚ ಗೋವಿಂದಂ ನವವೃಂದಾವನಂ ಭಜೆ. ರಘುವರ್ಯೋ ರಘುವರ್ಯ ಇತಿ ಭಕ್ತ್ಯಾ ಸದಾ ಜಪನ್ ಮುಚ್ಯತೆ ಸರ್ವ ದುಃಖೇಭ್ಯ ತದಂತರ್ಯಾಮಿನೋ ಬರಾತ್ ಅಂತ ಹೇಳಿ ಅನುಚಾನ ಪರಂಪರಾದಿಂದ ಈ 9 ಗುರುಗಳನ್ನು ಸ್ಮರಣೆ ಮಾಡುವಂತಹ ಸ್ತೋತ್ರ ಅಂದೇ ಇದೆ. ಈ ಸ್ತೋತ್ರವನ್ನು ನಾವು ಮನಸ್ಸಿನಲ್ಲಿ ನಿತ್ಯವೂ ಕೂಡ, ಅದು ಬ್ರಾಹ್ಮಣನಾಗಿರ್ಬೋದು, ಕ್ಷತ್ರಿಯನಾಗಿರ್ಬೋದು, ವೈಶ್ಯನಾಗಿರ್ಬೋದು, ಯಾರೇ ಸ್ತ್ರೀ ಆಗಲಿ ಪುರುಷರಾಗಲಿ, ಬಾಲಕರಿರಲಿ, ವೃದ್ಧರಿರಲಿ, ತರುಣರಿರಲಿ, ಇದೆಲ್ಲವನ್ನು ಕೂಡ ಎಲ್ಲರೂ ಹೇಳಬಹುದು ಅಂದೇ ಇದನ್ನು. ಅದಕ್ಕೋಸ್ಕರ ಹರಿಸ್ಮೃತಿ ಸರ್ವ ವಿಪದ್ವಿಮೋಕ್ಷಿಣಿ, ಗುರು ಸ್ಮೃತಿ ಸರ್ವ ಸಮೃದ್ಧಿದಾಯಿನಿ ಅಂತ ಹೇಳ್ತಾರೆ. ಗುರುಗಳ ಸ್ಮರಣೆಯನ್ನು ಮಾಡುವುದರಿಂದ ಎಲ್ಲ ವಿಧವಾದ ಆಪತ್ತುಗಳು ಪರಿಹಾರ ಆಗ್ತವೆ. ಅಂದೆ ಗುರು ಸ್ಮರಣೆ ಸಕಲ ಸಂಪತ್ತು ಅಂತೇಳಿ, ಅದಕ್ಕೋಸ್ಕರ ಇದನ್ನು ನಿತ್ಯ ನಾವು ಕೂಡ ನಾವು 9 ಗುರುಗಳ ಸ್ಮರಣೆ ಮಾಡಿಕೊಂಡು ಅವರ ಅನುಗ್ರಹಕ್ಕೆ ಎಲ್ಲರೂ ಕೂಡ ಪಾತ್ರರಾಗಬೇಕು. ಮೇಲೆ ಒಂದರ ಮೇಲೆ ಒಂದು ಕಲ್ಲುಗಳು ಕಾಣಿಸ್ತವೆ ಈ ಪ್ರಾಂತದೊಳಗೆ. ಕಪಿಗಳು, ಸುಗ್ರೀವ, ವಾಲಿ ಎಲ್ಲರೂ ಬಾಲ್ಯದೊಳಗೆ ಅವರು ಲಗೋರಿ ಆಡಿದ್ದ ಆಟಗಳಂದ್ರೆ ಲಗೋರಿ ಆಡಿದ್ದು ಲಗೋರಿ ಆಡುವಾಗ ಜೋಡಿಸಿರೋದು. ಓಕೆ 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 ಅಲ್ಲಿ ಝೂಮ್ ಮಾಡಿ ತೋರಿಸ್ಬೇಕು. ಪವರ್ ಅದೇ ತರ ನೀವು ಹೇಳಿದ್ರಲ್ಲ ಸ್ವಾಮಿಗಳೇ, ಅದೇ ಇದು ಒಂದೇ ಅಲ್ಲ ನಾ ಹೇಳ್ತಾ ಇರೋದು. ಇಲ್ಲಿ ಪ್ರಾಂತದೊಳಗೆ ಎಲ್ಲೇ ನಿಮಗೆ ಗುಹಾಗಳು ಕಾಣಿಸ್ತವೆ, ಪ್ರತಿಯೊಂದು ಗುಹೆಗಳಲ್ಲಿ ಒಬ್ಬೊಬ್ಬ ಋಷಿಗಳು ಅನೇಕ ವರ್ಷಗಳ ತಪಸ್ಸು ಮಾಡಿಕೊಂಡು ಸಾಧನೆ ಮಾಡಿದ್ದ ಕ್ಷೇತ್ರ ಅಂದೇ ಇದು. ಹಾಗಾಗಿ ಇಲ್ಲಿ ನೀವು ಪ್ರತ್ಯಕ್ಷವಾಗಿ ಬೇಕಂದ್ರೆ ಒಂದು ಗುಹಾ ಹೇಳ್ತೀನ ಇಲ್ಲ ಮೇಲೆ 9 ಯತಿಗಳು ಇಲ್ಲಿ ತಪಸ್ಸು ಕೂತ್ಕೊಂಡಿದ್ದ ಜಾಗ ಅದ. ಅಲ್ಲಿ ನೀವು ಒಂದು 5 ನಿಮಿಷ 10 ನಿಮಿಷ ಧ್ಯಾನ ಕೂತ್ಕೊಂಡು ಬಿಟ್ರೆ ನಿಮ್ಮ ಅನುಭವಕ್ಕೆ ಬರ್ತದ. ಅಲ್ಲಿ ಮನಸ್ಸಿನೊಳಗೆ ಅಲ್ಲಿ ಮೇಲ್ಗಡೆ ರಂಗನಾಥ ದೇವಸ್ಥಾನ ಅದ, ಪಕ್ಕದಲ್ಲಿ ಒಂದು ಗುಹಾ ಅದ. ಅಂದ್ರೆ ಆ ಗುಹಾ ಒಳಗೆ ಹೋಗಿ ನೀವು ಧ್ಯಾನ ಕೂತ್ಕೊಂಡ್ರೆ ನಿಮಗೆ ಒಳ್ಳೆ ಅನುಭವ ಬರ್ತದೆ. ಈಗ ನೀವು ನೋಡ್ತಿರೋದು 9 ಮಹಾನ್ ಆಚಾರ್ಯರ ಜೀವ ಸಮಾಧಿ. ये पद्मनाभ तीर्थ स्वामी जी का समाधि है। ಕವೀಂದ್ರ ತೀರ್ಥರ್, ये कवींद्र तीर्थ. ಆಮೇಲೆ ವಾಗೀಶ ತೀರ್ಥರ್ ಈ ಕಡೆ ಬರ್ತಾರೆ. ವಾಗೀಶ ತೀರ್ಥ, ಈ ಥರ ಯಾರೆಲ್ಲ ಆಡಿದ್ರೆ ಮತ್ತು ಇದಕ್ಕೆ ಏನಂತ ಕರೀತಾರೆ ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬಿಡಿ. ಥ್ಯಾಂಕ್ ಯು ಸೊ ಮಚ್. ಬಾಯ್ ಬಾಯ್.